ಏನ್ ಮಾಡೋದು ಗುರು, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ, ತಲೆನೇ ಓಡ್ತಾ ಇಲ್ಲ ಗುರು. ಯಾಕೋ ಮಗ ಏನಾಯ್ತು? ಅದೇ ಹೇಳಿದ್ನಲ್ಲ ಗುರು, ಅಮ್ಮಗ್ ಹಾಸ್ಪಿಟಲ್ ಸೇರಿಸಿನಂತ, ಅದಕ್ಕೆ ಟೆನ್ಷನ್. ಬಿಡು, ಆದಷ್ಟು ಬೇಗ ಹುಷಾರಾಗ್ತಾರೆ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ಕಣಲ್ಲಿ. ಟೆನ್ಷನ್ ಅದಲ್ಲ ಗುರು, ಹಾಸ್ಪಿಟಲ್ ಬಿಲ್ ಹೊಡೆದ್ರೆ 2 ಲಕ್ಷ ಆಗೈತೆ, ಇನ್ನ 1 ರೂಪಾಯಿ ಕಟ್ಟಿಲ್ಲ. ಹಾಸ್ಪಿಟಲ್ ಅವ್ರು ನೋಡಿದ್ರೆ ಕಾಸು ಕೊಡಿಲ್ಲ ಅಂದ್ರೆ ಆಚೆ ಹಾಕಿನಿ ಅಂತವ್ರೆ. ನನ್ ಪೇಮೆಂಟ್ ಬೇರೆ ಆಗಿಲ್ಲ ಗುರು, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಹೌದಾ? ಲೋ ದಯಾ, ನಿನ್ ಪೇಮೆಂಟ್ ಆಯ್ತು ಕಣ. ಓನರ್ ಸ್ವಲ್ಪ ಆಚೆ ಹೋಗ್ತೀನಿ ಅಂದ್ರು, ಅದಕ್ಕೆ ನನ್ ಕೈಗೆ ಕಟ್ಕೊಳ್ಸೋರೆ. ಮಗ ಥ್ಯಾಂಕ್ ಯು ಸೋ ಮಚ್ ಕಣ, ಕಷ್ಟ ಕಾಲದಲ್ಲಿ ದೇವ್ರ ತರ ಬಂದ್ಬಿಟ್ಟೆ. ಅಜನ ಹಾಸ್ಪಿಟಲ್ ನೋಡಿ ಗಾಡಿ. ಸರಿ ಕಣ, ನಾನು ಬರ್ತೀನಿ. ಸರಿ ಮಗ, ಹುಷಾರು. ಒಂದ್ ಇಂಪಾರ್ಟೆಂಟ್ ಕಾಲ್ ಇದೆ, ಮಾತಾಡ್ಕೊಂಡ್ ಬರ್ತೀನಿ. ಒಂಚೂರು ಇಲ್ಲೇ ಇರ್ತೀಯಾ? ಸ್ವಲ್ಪ ಬೇಗ ಬಾ ಗುರು. ಮಚ್ಚ, ಪಾರ್ಟಿ ಕೇಳ್ತಿದ್ರಲ್ಲೋ, ಒಂದೊಳ್ಳೆ ದೊಡ್ಡ ಪಾರ್ಟಿನ ಮಾಡೋಣ. ಪಕ್ಲ ಸಿಕ್ಕವನೆ, ಲೊಕೇಶನ್ ಕಳ್ಸಿನಿ, ಬ್ಯಾಚ್ ನಾಕೊಂಡು ಪಟ್ ಅಂತ ಬಂದ್ಬಿಟ್ಟು ಹೇಳ್ತೀನಿ. 5 ನಿಮಿಷ ಬಂದೆ ನೋಡ್ಗುರು. ಅಣ್ಣ ಆಯ್ತಾ, ಬಾಣ ಟೈಮ್ ಆಯ್ತು, ಬಾಣ. ಎಲ್ಲ ಹೋಗ್ತೀರಾ? ಕೊಡಲ್ ಕಾಸ್ನ. ಓಯ್